ಸೊ ಇದು ಮುಂದುವರಿದ ಒಂದು ಭಾಗ. ಈಗ ಅಂದರೆ ಒಂದು ಪುಟವನ್ನು ನಿಮಗೆ ಹೇಳಿದ್ದೇನೆ, ಇನ್ನೊಂದು ಅದೇ ಥರ ಇನ್ನೊಂದು ಇಲ್ಲಿ ಇದು ಸ್ವಲ್ಪ ಬದಲಾವಣೆ ಇದೆ ಇದರಲ್ಲಿ, ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಇದು ಪದಗುಚ್ಛಗಳ ಸಂಗ್ರಹ ಅಂತೇಳಿ, ಬೇರೆ ಬೇರೆ ಪದಗಳ ಅರ್ಥ ಬರುವಂಥ ಒಂದು ಸಮುಚ್ಚಯ ಅಂತ ಹೇಳ್ಬೋದು, ಅಥವಾ ಈ ಶಬ್ದಗಳ ಬಳಕೆ ಅಂತಲೂ ಹೇಳ್ಬೋದು. ಒಂದು ಸದ್ವಿಚಾರ, ನೆಕ್ಸ್ಟು ದುರ್ವಿಚಾರ, ಸದಾಚಾರ. ಇದರಲ್ಲಿ ಹೆಚ್ಚಾಗಿ ಕೊನೆಯ ಅಕ್ಷರ ರ ಮಾತ್ರ ಹೆಕ್ಕಿ ತೆಗೆದು ಬರೆದಿರುವಂಥ ಇದೊಂದು ಎಪಿಸೋಡ್ ಇದು, ಅಂದರೆ ಒಂದು ಪೇಜು. ಇದರಲ್ಲಿ ಕೊನೆಯ ಅಕ್ಷರ ಮಾತ್ರ ರ, ಅದನ್ನು ನಾವು ಗಮನದಲ್ಲಿಟ್ಟುಕೊಂಡು ಅದನ್ನು ಮಾಡಿದ್ದು, ಬರೆದದ್ದು. ನೆಕ್ಸ್ಟ್ ಆಚಾರ, ವಿಚಾರ, ಸಂಸ್ಕಾರ, ಶಿಷ್ಟಾಚಾರ, ಬೇಟೆಗಾರ, ತೆರಿಗೆದಾರ, ಕರವೀರ, ಕುಂಬಾರ. ಈ ಕುಂಬಾರ ಎನ್ನುವ ಶಬ್ದ ಈಗೀಗ ಕೆಲವರಿಗೆ ಗೊತ್ತಿರಬಹುದು, ಗೊತ್ತಿಲ್ಲದಿರಬಹುದು. ಕುಂಬಾರ ಅಂತ ಹೇಳಿದರೆ ಅಂತಹ ವೃತ್ತಿ, ಅವರು ಮಾಡುವಂಥ ಕೆಲಸ ಈಗ ತುಂಬ ಅಪರೂಪ ಆಗಿದೆ. ಮಾಡುವವರು ಇದ್ದಾರೆ, ಅದು ಮಡಿಕೆ ಮಾಡುವವರಿಗೆ ಕುಂಬಾರ ಅಂತ ಹೇಳ್ತಾರೆ. ಭರಭರ, ಏರಿದ ಜರ, ಏರಿದ ಕರ, ಬರಹಗಾರ, ಗಡಿ ಸಮರ, ವೀರಾಧಿವೀರ, ನಿರಂತರ, ಸಾಗರೋತ್ತರ, ಕಾಟಾಚಾರ, ದಗಾಖೋರ, ದಗಾಖೋರ ಆಗ್ತದೆ, ದಗಾಖೋರ ಆಗ್ತದೆ, ದರೋಡೆಕೋರ, ಸಂಕಟಹರ, ಸಂಕಟಕರ, ಸಂಕಟಹರ. ಆಮೇಲೆ ಅಮರ, ಇದು ಒಂದೊಂದು ಲೈನಲ್ಲಿ ಒಂದೊಂದು 1, 2, 3, 4 ಈ ಥರಲ್ಲಿ ಬರೆದುಂಟು. ಇದರಲ್ಲಿ ಅದು ಯಾವ ರೀತಿ ಬರೆದು ಏನೋ ವ್ಯತ್ಯಾಸ ಆಗಲಿಕ್ಕಿಲ್ಲ ಅಂಥೇಳಿ ಇದರಲ್ಲಿ 1, 2, 3 ನಾವು ಎಡಬದಿಯಿಂದ ಬಲಬದಿ ಬರೆದಿದ್ದೇವೆ. ಕೆಲವರಲ್ಲಿ 1, 2 ಕೆಳಗೆ 3 ಬರ್ತಾ ಹೋಗಿದ್ದೇವೆ. 1, 2, 3, 4 ಇಲ್ಲಿ ಎಡ ಕಡೆಯಿಂದ ಬಲಬದಿಗೆ ಬರ್ತಿದ್ದೇನೆ. ಮೊದಲಿದ್ದರಲ್ಲಿ ನಾವು ಮೇಲಿನಿಂದ ಕೆಳಗೆ ಬರಿತಾ ಹೋಗಿದ್ದಾನೆ. ಇನ್ನೊಂದು ಸಹಕಾರ, ಪರಸ್ಪರ, ಮಮಕಾರ, ಸಾಕ್ಷಾತ್ಕಾರ, ಸತ್ಕಾರ, ಮಾತುಗಾರ, ಗುಪ್ತಚಾರ, ಧನುರ್ಧರ, ಘನಘೋರ, ತರತರ, ಕಮ್ಮಾರ, ಕರಕರ. ಸೊ ಕಮ್ಮಾರ ಅಂತ ಹೇಳಿದರೆ ನಿಮಗೆ ಗೊತ್ತಿರ್ಬೋದು, ಈಗ ಶಬ್ದ ಬಳಕೆ ತುಂಬ ಕಡಿಮೆ. ಕಮ್ಮಾರ ಅಂತ ಹೇಳಿದರೆ ಕಬ್ಬಿಣದ ಕೆಲಸ ಮಾಡುವವನು, ಕತ್ತಿ, ಗುದ್ಲಿ, ಹಾರೆ. ಹಿಂದೆ ಅದು ಕೈಯಲ್ಲೇ ಮಾಡ್ತಾಯಿದ್ರು. ಕಬ್ಬಿಣವನ್ನು ಕಾಸಿ ಬಿಸಿ ಮಾಡಿ ಕೆಂಪು ಮಾಡಿ ಅದಕ್ಕೆ ಇದರಿಂದ ಸುತ್ತಿಗೆಯಿಂದ ಹೊಡೆದು ಅದರ ಶೇಪ್ ತರುವಂಥದ್ದು, ಯಾವ ಶೇಪ್ ಬೇಕು ಹಾಗೆ, ಅದು ಕಮ್ಮಾರ ಅಂದರೆ. ಕರಕರ, ಪರಿಹಾರ, ಕಂದಾಚಾರ, ದುರ್ಭರ. ದುರ್ಭರಲ್ಲಿ ಮೇಲೆ ಕೆಳಗೆ ಸಹ ಕೊಟ್ಟಿದೆ, ಅದರ ವಿಳಾಸ, ಅದರ ಅರ್ಥ ಕೊಟ್ಟಿದ್ದೇನೆ, ಬರೆದಿದೆ. ಅಸಹನೀಯ. ಆಮೇಲೆ ಶಿಷ್ಟಾಚಾರ ಅಂದರೆ ನಯ ವಿನಯದ ನಡವಳಿಕೆ, ಅದು ಶಿಷ್ಟಾಚಾರ. ಅದಕ್ಕೆ ನಾವು ಸಂಸ್ಕಾರ ಅಂತಲೂ ಹೇಳ್ತೇವೆ. ಸಂಸ್ಕಾರ ಇದೆ, ಸಂಸಾರ ಬೇಕು ಅಂತ ನಾವು ಹೇಳ್ತೇವೆ. ವಿದ್ಯೆಯೊಂದಿಗೆ ವಿದ್ಯೆ ಸಾರೋದಿಲ್ಲ, ವಿದ್ಯೆಯೊಂದಿಗೆ ಸಂಸ್ಕಾರ ಸಹ ಬೇಕು. ಸಂಸ್ಕಾರ ಅಂತಂದರೆ ನಮ್ಮ ನಡವಳಿಕೆ, ಯಾವ ರೀತಿ ನಾವು ಮುಂದೆ ಹೋಗುವಾಗ ಅಥವಾ ಇನ್ನೊಬ್ಬರ ಹತ್ರ ಮಾತಾಡುವಾಗ ಅದು ನಾವು ವಿನಯಪೂರ್ವಕವಾಗಿ ಮಾತಾಡಿದರೆ ನಮಗೆ ಅದರಿಂದ ಒಳ್ಳೆಯದಾಗ್ತದೆ, ಅಂದರೆ ನಮ್ಮ ಕ್ಯಾರಿಯರ್ಗೆ ಒಳ್ಳೆಯದಾಗ್ತದೆ ಅದು. ದುರ್ಬಲ, ರಣಧೀರ, ಪರಮವೀರ, ಬೇಸರ, ಪರಿಸರ, ಅಹಂಕಾರ, ಲಂಚಕೋರ, ಮೋಸಗಾರ, ಲೂಟಿಕೋರ, ಮನೋಹರ, ಮಧುರ. ಆಮೇಲೆ ಅಂಧಕಾರ, ಅಲಂಕಾರ, ಖರೀದಾರ, ಬಳೆಗಾರ, ಬೆಳೆಗಾರ, ಮಾರಾಟಗಾರ, ಬಾತ್ಮೀದಾರ, ಮಳೆಗಾರ, ಶರಪಂಜರ, ದರದರ, ಜಲಚರ, ತೀವ್ರ ಬರ, ಚೀತ್ಕಾರ,
ಕಲಾಕಾರ, ಧರ್ಮವೀರ, ಶೂರಾದಿವೀರ, ಸರಸರ, ಸಾಗರ, ಅಸುರ, ದುರಹಂಕಾರ, ಭ್ರಷ್ಟಾಚಾರ, ಛಲಗಾರ, ದುರಾಚಾರ, ಸುರಸುಂದರ, ಉತ್ತರೋತ್ತರ. ಸೊ ಇನ್ನೂ ಕೆಲವು ಶಬ್ದಗಳು ಸಿಗಬಹುದು ರೋದಿಂದ ಕೊನೆಯ ಶಬ್ದಗಳು ಬರೀಲಿಕ್ಕೆ. ಆದರೆ ಒಟ್ಟಿಗೆ ಒಂದು 75 ಹುಡುಕಿ ತೆಗೆದು ಈಗ ಬರೆಯಲಾಗಿದೆ. ಅದನ್ನು ನಿಮಗೆ ನಿಮ್ಮ ಈ ಚಾನಲಲ್ಲಿ ನಾನು ಅದನ್ನು ಈಗ ಅಪ್ಲೋಡ್ ಮಾಡುತ್ತೇನೆ. ಸೊ ಇದು ಈ ದಿನದ 2ನೇ ಕಂತು. ನಿಮಗೆಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ನೀವು ದಯಮಾಡಿ ಇದನ್ನು ನೀವು ತುಂಬ ಆಸಕ್ತಿಯಿಂದ ನೀವು ಓದ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ದಯಮಾಡಿ ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಕಮೆಂಟ್ಸ್ ಬರೋದು ತುಂಬ ಕಮ್ಮಿ ಅವರಿಗೆ. ಅಂದರೆ ಇನ್ನೊಂದು ಅವರಿಗೆ ಕಮೆಂಟ್ಸ್ ಬರೀಲಿಕ್ಕೆ ಸಮಯ ಇರಲಿಕ್ಕಿಲ್ಲ. ಪ್ರತಿಯೊಂದು ನೋಡಿಕೊಂಡು ಅದನ್ನು ನೀವು ಮನನ ಮಾಡಿದ್ದೀರಿ, ಅದಕ್ಕೆ ನಾನು ನಿಮಗೆ ಆಭಾರಿಯಾಗಿದ್ದೇನೆ. ಆದರೂ ನಿಮಗೆ ಸಮಯ ಇದ್ದಾಗ ಅದಕ್ಕೆ ಕಮೆಂಟ್ಸನ್ನು ನೀವು ಕೊಟ್ಟರೆ ಒಳ್ಳೆಯದು. ಅದು ನನಗೆ ಪ್ಲಸ್ ಪಾಯಿಂಟ್ ಆಗ್ತದೆ. ಸರಿ, ಆಯಿತು. ಧನ್ಯವಾದಗಳು. ಬಾಯ್ ಬಾಯ್.